ಕಾಲ ಬದಲಾದರೂ ಜಗತ್ತು ಬದಲಾದರೂ ಕೆಲವೊಂದಿಷ್ಟು ಮಂದಿಯ ಮನಸ್ಥಿತಿ ಬದಲಾಗೋದಿಲ್ಲ. ಕೆಟ್ಟದ್ದನ್ನ ಮಾಡುವುದನ್ನ ಬಿಡೋದಿಲ್ಲ. ಬೇರೆಯವರಿಗೆ ಕೆಟ್ಟದ್ದನ್ನ ಬಯಸುವುದು ಇರಲಿ, ಮನೆಯವರಿಗೆ ಅದರಲ್ಲೂ ಸ್ವಂತದವರಿಗೂ ಕೆಟ್ಟದ್ದನ್ನ ಮಾಡುವವರೇ ಹೆಚ್ಚು. ತಮಗಿಂತ ಚೆನ್ನಾಗಿ ಬದುಕಿದ್ರೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಮಗ ಲವ್ ಮಾಡಿ ಮದುವೆಯಾಗಿ ಬಂದ್ರೆ ಆ ಸೊಸೆ ಮೇಲೆ ಕೆಂಡ ಕಾರುವ ಅತ್ತೆಯಂದಿರು ಇರ್ತಾರೆ. ಈ ಎಲ್ಲವೂ ಪ್ರಪಂಚದಲ್ಲಿ ನಡೆಯುತ್ತಿರುವುದೇ. ಹೀಗೆ 108 ಸಮಸ್ಯೆಗಳನ್ನ ಹೊತ್ತು ಬರುವ ಜನರಿಗೆ ಕಾಳಿಕಾದೇವಿಯಿಂದ ಪರಿಹಾರ ಸಿಗ್ತಾ ಇದೆ. ಕಾಳಿಕಾದೇವಿ ಅಂದ್ರೇನೆ ಶಕ್ತಿಯ ಸ್ವರೂಪ. ಈ ತಾಯಿ ಬಳಿ ಕಷ್ಟ ಹೇಳಿಕೊಂಡು ಹೆಣ್ಣು ಮಕ್ಕಳನ್ನ ಕೈ ಹಿಡಿಯದೆ ಕಳಿಸುವುದಿಲ್ಲ. ಹೀಗಾಗಿಯೇ ತ್ರಿಶೂಲ ಕಾಳಿಕಾದೇವಿ ದೇವಸ್ಥಾನಕ್ಕೆ ಹೋಗುವ ಎಲ್ಲರಿಗೂ ಸಮಸ್ಯೆ ಬಗೆಹರಿದಿದೆ. ಇಲ್ಲಿಗೆ ಬರುವವರು ಮನೆಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿರುವ ಸಮಸ್ಯೆಯನ್ನ ಹೊತ್ತು ಬರುವವರೇ ಹೆಚ್ಚು. ಅದಕ್ಕೆಲ್ಲ ಇಲ್ಲಿ ತ್ರಿಶೂಲದಿಂದಾನೇ ಪರಿಹಾರ ನೀಡ್ತಾರೆ. ಕಣ್ಣು ಮುಚ್ಚಿ ತ್ರಿಶೂಲ ಹಿಡಿದು ತಾಯಿಯನ್ನ ಸ್ಮರಿಸುವವರಿಗೆ ಬೆಳಕು ಮೂಡಿದ್ರೆ ನಂತರ ಪರಿಹಾರ ಸೂಚಿಸುತ್ತಾರೆ. ಇನ್ನು ಅಮಾವಾಸ್ಯೆ ಪೌರ್ಣಮಿಯ ದಿನ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತದೆ. ತಾಯಿಗೆ ಶಾಂತಿ ಮಾಡ್ತಾರೆ. ವಿಗ್ರಹಕ್ಕೆ ಕುಂಕುಮ, ಮೊಸರು, ಹಾಲಿನಿಂದ ಅಭಿಷೇಕ ಮಾಡ್ತಾರೆ. ಆ ಅಭಿಷೇಕದಲ್ಲಿ ಭಕ್ತರು ನೆನೆಯುತ್ತಾರೆ. ಕಾರಣ ಅದರಿಂದ ಮೈಗಂಟಿದ ಕಾಯಿಲೆಗಳು ದೂರಾಗುತ್ತವೆ ಎಂಬ ನಂಬಿಕೆಯನ್ನ ಅಲ್ಲಿಗೆ ಬಂದಂತಹ ಜನರೇ ಹೇಳ್ತಾ ಇದ್ದಾರೆ. ನಮ್ಗೆ ಇಲ್ಲಿಗೆ ಬಂದು ಒಳ್ಳೇದಾಗೈತಿ, ಪರವಾಗಿಲ್ಲ. ನಾವು ಒಂದು 6 ತಿಂಗಳಿಂದ ಬರ್ತಾ ಇದೀವಿ. ಪರವಾಗಿಲ್ಲ. ಬೆಂಗಳೂರಿಂದ. ನಾವು ಬೆಂಗಳೂರಿನಿಂದ ಬಂದಿರೋದು. ಏನೋ ಮನೆ ಸಮಸ್ಯೆ ಇದೆ ಬಂದಿದೆ. ಇದೇ ಫಸ್ಟ್ ಟೈಮ್. ಏನೋ ಕಷ್ಟ ಎಲ್ಲ ಪರಿಹಾರ ಮಾಡ್ತಾಳೆ ಅಂತ ನಂಬಿ ಬಂದಿದ್ದೀವಿ. ಹಾ, ಫಸ್ಟ್ ಮನೆ ಸಮಸ್ಯೆ. ದೇವನಹಳ್ಳಿಯಿಂದ ಬಂದಿರೋದು. ಫಸ್ಟ್ ಟೈಮ್ ಮೇಡಮ್. ಅದು ಚೆನ್ನಾಗೈತಿ ಮೇಡಮ್. ಮನೆ ಸಮಸ್ಯೆ ಇದನ್ನ ಬಂದಿದ್ವಿ. ಇದೇ ಫಸ್ಟ್ ಟೈಮು. ನೋಡೋಣ ಅಮ್ಮನ ಏನ್ ಮಾಡ್ತಾರ. ಇದೇ ಫಸ್ಟ್ ಟೈಮ್ ಆರಾಧನೆಗೆ ಬಂದಿರೋದು. ಇನ್ನು ಹೊಸದಾಗಿ ದೇವಸ್ಥಾನಕ್ಕೆ ಬಂದವರೇ ಹೆಚ್ಚು. ಸಂಜೆವರೆಗೂ ಇದ್ದು ಪೂಜೆ ಮುಗಿಸಿಕೊಂಡು ಹೋಗ್ತಾರೆ. ನಾವು ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟೆ ಬಂದಿರೋದು. ನನ್ಗೇನು ಇಷ್ಟ ಆಯ್ತು ನೋಡೋಣ ಅಂತಾನೆ ಬಂದಿದೀವಿ. ಏನ್ ನನ್ ಖುಷಿ ಆಯ್ತು. ಬಂದಿದ ತಕ್ಷಣ ನೋಡ್ಬೇಕಂತಾನೆ ಅನ್ಸಿದ್ದು. ಅದಕ್ಕೆ ಬರೋಣ ಅಂತ ಹೇಳ್ಬಿಟ್ಟು. ಅಷ್ಟೇ ನಂಬೇಕಲ್ವಾ, ಮೇನ್ ಇಂಪಾರ್ಟೆಂಟ್ ಅದೇ ಅಲ್ವಾ, ನಂಬಿಕೆ ಮುಖ್ಯ. ನಾವು ಗರುಡಮಾಲಿಂದ ಬಂದಿರೋದು, ಅಶೋಕ್ ನಗರ ಜ್ಯೋತಿ ಅಂತ. ಫಸ್ಟ್ ಟೈಮ್ ಬಂದಿದೀವಿ. ದೇವ್ರು ಒಳ್ಳೇದ್ ಮಾಡಿದ್ರೆ ಸಂತೋಷ. ನಾವೇನ್ ಕೊಟ್ರು ಕೇಳ್ತಾರೆ, ನಂಬಿಕೆ ಇರ್ಬೇಕಷ್ಟೇ. ಥ್ಯಾಂಕ್ ಯು. ಅನ್ಕೊಂಡ್ ಬಂದಿದೀವಿ ನಮ್ಮ ಮಗನ್ಗೆ ನಮ್ಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಒಳ್ಳೇದ್ ಮಾಡ್ಲಿ ಅಂತ. ಮಾಡಿದ್ರೆ ಸಂತೋಷ. ಮತ್ತೆ ಮತ್ತೆ ಬರ್ಬೇಕಲ್ವಾ. ದೇವ್ರು ಒಳ್ಳೇದ್ ಮಾಡಿದ್ರೆ ಖುಷಿನೇ. ನಾವು ಆನೆಕಲ್ಲಿಂದ ಬಂದಿದ್ದೀರಿ. ತುಂಬಾ ಆರೋಗ್ಯ ಸಮಸ್ಯೆ ಇದೆ. ನೋಡೋಣ, ಫಸ್ಟ್ ಟೈಮ್ ಬಂದಿರೋದು. ನೋಡೋಣ, ದೇವ್ರ ನಂಬಿ ಬಂದಿದ್ದೀರಿ. ಯೂಟ್ಯೂಬಲ್ಲಿ ನೋಡಿ ನೋಡೋಣ ದೇವ್ರು. ಇನ್ನು ಏನು ಗೊತ್ತಿಲ್ಲ, ಇವಾಗ ಫಸ್ಟ್ ಬಂದಿದ್ದೀವಿ. ನಾವು ಫಸ್ಟ್ ಟೈಮ್ ಬಂದಿರೋದು ಮೇಡಮ್. ನಾವು ಇದೇ ತರ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಂಬಿಕೆಯಿಂದ ಬಂದಿದ್ದೀವಿ. ಪ್ರಾಬ್ಲಮ್ ಏನಿಲ್ಲ, ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ನಂಬಿಕೆಯಿಂದ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟ್ ಟೈಮ್ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ದೇವ್ರನ್ನ ನಂಬ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಫಸ್ಟ್ ಟೈಮ್ ಒಳ್ಳೇದಾಗುತ್ತೆ ಅಂದಿದ್ದಾರೆ. ಸಮಸ್ಯೆ ಏನಿಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಮೇಡಮ್. ನಾವು ಫಸ್ಟ್ ಟೈಮ್ ಬಂದಿರೋದು. ನಮ್ಗೇನೋ ಕಷ್ಟ ಇದೆ ಅಂತ ಬಂದಿದ್ದೀವಿ. ನಂಬಿಕೆ ಇದೆ ಅಂತ ಬಂದಿದ್ದೀವಿ. ನಂಬಿಕೆ ಇದೆ ಅಂತ ಇಲ್ಲ, ಇದೆ ಫಸ್ಟ್. ನಾವು ಬಾಗೇಪಲ್ಲಿಯಿಂದ ಬಂದಿದ್ದೀವಿ. ಹಿಂಗ ಹೊಸವಾಗಿ ಬಂದಿದ್ದೀವಿ. ಟಿವಿಯಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನೋಡ್ಬೇಕು ಏನಾದ್ರು. ನಮ್ಗೆ ಏನೋ ನಮ್ಮ ಹೆಂಗಸರು ಚೆನ್ನಾಗಿಲ್ಲ, ಅದಕ್ಕೆ ಬಂದಿದ್ದೀವಿ. ಅಮ್ಮ ದಯವಿಟ್ರೆ ಯಾವಾಗ ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ. ಇಲ್ಲೇ ಹೊಸಕೋಟೆ ಮೇಡಮ್. ಏನೋ ಮನಸ್ಸು ನೆಮ್ಮದಿಗೋಸ್ಕರ ಬರ್ತಾ ಇದ್ವಿ ಅಷ್ಟೇ. ನಮ್ಗೇನು ಆ ಥರ
ಪರವಾಗಿಲ್ಲ, ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ ಅಷ್ಟು ಮಾತ್ರಕ್ಕೆ. ಅಮಾವಾಸ್ಯೆ ದಿನ ಪೂಜೆಯ ವಿಶೇಷತೆ ಹೇಗೆಲ್ಲ ಇರಲಿದೆ ಎಂಬುದನ್ನ ಅಲ್ಲಿ ಪೂಜೆ ಮಾಡುವವರು ಹೇಳಿದ್ದು ಹೀಗೆ. ಪೌರ್ಣಮಿ ಅಮಾವಾಸ್ಯೆನಲ್ಲಿ ನಾವು ನೋಡ್ತಿದ್ದಂಗೆ ತುಂಬಾ ದೊಡ್ಡ ಮಟ್ಟದ ಜನ ಬಂದಿದ್ದಾರೆ. ಹೌದು. ಆರೋಗ್ಯ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಮಾಮೂಲಿ ಡೇಸ್ಗಿಂತ ನಿಮ್ಗೆ ಈ ತಿಂಗಳಲ್ಲಿ ಯಾವ ತರ ಇರುತ್ತೆ ಅಮ್ಮನ ಪೂಜೆ? ಅಂದ್ರೆ ಭಕ್ತಾದಿಗಳೇ ತಾಯಿಗೆ ಹಾಲು ಮೊಸರು ಅರ್ಶಿನ ಕುಂಕುಮ ಅಭಿಷೇಕ ಮಾಡುವಂಥದ್ದು, ಕೈಯಾರೆ ತಾಯಿನಿಗೆ ಅವರೇ ಮಾಡುವಂಥದ್ದು. ಈಗ ಅದು ನಾವು ಬೆಳಗ್ಗೆ ನೋಡಿದಾಗ ಎಲ್ಲರೂ ತಾಯಿ ಇದರಲ್ಲಿಗೆ ತಲೆ ಇದು ಮಾಡ್ತಾ ಇದ್ರು ಅಭಿಷೇಕ ಮಾಡಿ. ಅಂದ್ರೆ ತುಂಬಾ ಚೌಡಿ ಪ್ರಯೋಗ ಆ ತರ ಇರುತ್ತಲ್ಲ, ಆತರ ಚೌಡಿ ಪ್ರಯೋಗ ಇರುತ್ತಲ್ಲ, ಆ ತರ ಇದ್ದವ್ರಿಗೆ ಆತರ ಅಲ್ಲಿ ಅಮ್ಮನ ಕೆಳಗಡೆ ಬಗ್ಸ್ದಾಗ ಚೂರು ಏನಾರು ಇದ್ರೆ ಎಳ್ಕೊಂಡು ಹೋಗುತ್ತೆ, ಅಮ್ಮ ಎಳ್ಕೊಂಡು ಹೋಗುತ್ತೆ. ಅಂದ್ರೆ ಇದು ಮುಂಚೆ ಏನಾದ್ರೂ ಅವ್ರ ಭಕ್ತಿಯಿಂದ ಅರ್ಕೆ ಮಾಡ್ಕೊಂಡ್ ಬರ್ತಾರೆ ಅಥವಾ ಇಲ್ಲಿ ಬಂದಾಗ ನೀವು ಹೇಳ್ತೀರಾ? ಅಂದ್ರೆ ಇಲ್ಲಿ ಅರ್ಕೆ ಆ ತರ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ, ತಾಯಿನ ಕೇಳ್ಕೊಂಡು ಹೋದ್ರೆ ಸಾಕು. ಅಂದ್ರೆ ಇವತ್ತು ಸಿಕ್ಕಾಪಟ್ಟೆ ಹೊಸದಾಗಿ ಬಂದಿರೋರಿಗೆ ಸುಮಾರು ಜನಕ್ಕೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೆ ಸಮಸ್ಯೆ ಆಗಿರ್ಬೋದು, ಸುಮಾರು ಜನಕ್ಕೆ ಸಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಒಂದೇ ಸರಿ ಬಂದಾದ್ಮೇಲೆ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಬೆಳಕಲ್ಲಿ ತಾಯಿ ತೋರ್ಸ್ಕೊಟ್ಟಾಗ ಅದನ್ನ ನಾವು ಇಲ್ಲಿ ಮಶಾಣದಲ್ಲಿ ಪೂಜೆ ಮತ್ತೆ ಮನೆಗೆ ದಿಗ್ಬಂಧನ ಹಾಕ್ತಿವಿ. 21 ದಿವಸ ಯಾರಿಗೂ 21 ದಿವಸ ಪೂಜೆ ಕೊಟ್ಟಿದ್ದಾದ್ಮೇಲೆ 22ನೇ ದಿವಸದಿಂದ ಅವ್ರಿಗೆ ಚೇಂಜಸ್ ಏನಂತ ಚಟ ಅನ್ನೋದು ಇರುತ್ತೆ. 21 ದಿವಸ ಅಲ್ಲಿಂದ ಆಚೆಗೆ ಅವ್ರಿಗೆ ಸರೋಗುತ್ತೆ. ಅಂದ್ರೆ ಏನಾದ್ರು ಮೈಯಲ್ಲಿ ನೆಗೆಟಿವ್ ಎನರ್ಜಿ ಆ ತರ ಇದ್ದಾಗ ಎಳ್ಕೊಳೋದು, ಇಲ್ಲ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ಆ ತಾಯಿ ಅದನ್ನ ಎಳ್ಕೊಂಡ್ಬಿಡ್ತಾರೆ. ಈಗ ದೇವರಿಗೆ ಬಲಿ ಕೊಡೋದು ನೀವೇ ಕೊಡೋದಾ? ಹೌದು, ದೇವಸ್ಥಾನ ಕಡೆಯಿಂದಾನೇ ಆಗುತ್ತೆ ಅವೆಲ್ಲ. ಯಾರಾದ್ರೂ ಭಕ್ತಾದಿಗಳು ಆತರ ಮಾಡ್ತೀನಿ ಅಂತ ಅನ್ಕೊಂಡಾಗ ಅವ್ರು ಮಾಡ್ಬೋದು, ಇಲ್ಲೆಲ್ಲ ದೇವಸ್ಥಾನ ಕಡೆಯಿಂದಾನೇ ಆಗುತ್ತೆ. ಅಂದ್ರೆ ನೈಟ್ಗೆ ಭಕ್ತಾದಿಗಳಿಗೆಲ್ಲ ಹೌದು, ಪ್ರಸಾದ ವಿನಿಯೋಗ ಆಗುತ್ತೆ.